ಆರಂಭಿಕ ಸಲಾಂ ದಾಂಡುಗಾರಿಕೆ ವಿಭಾಗದಲ್ಲಿ ಚಾರಣ್ ಹಾಗೆ ಇಮ್ರಾನ್. ಪ್ರಥಮ ಪಂದ್ಯಾಕೂಟ, ದ್ವಿತೀಯ ದಿನದ ಪ್ರಥಮ ಪಂದ್ಯಾಕೂಟ ಸಾಗ್ತಾ ಇದೆ. ಪ್ರಥಮಿಸ್ತ ಚಾರಣ್ಗೆ ಚೆಂಡು, ಫುಲ್ ಟಾಸ್ ಚೆಂಡು ಚೂಕಿಯಸ್ತಾಗಿ ಮುಡಿ ಬಾಡ್ತಾ ಪ್ರಥಮ ಎಸೆತ ಡಾಟೆಡ್ ಡೆಲಿವರಿ. ಸಲಾಂ ಟು ಚಾರಣ್. ಉತ್ತಮ ಎಸ್ತ ಅಷ್ಟೊತ್ತ ದಾಂಡುಗಾರಿಕೆ ಕೂಡ ಚುಕ್ಕಿ ಎಸ್ತಾಗಿ ಮಾರ್ಪಾಡ್ತಾ ಇದೆ. ಪ್ರಥಮ ಓವರ್ ಚಾಲ್ತಿಯಲ್ಲಿ ಪಂದ್ಯಕೂಟ ಸಾಗ್ತಾ. ಶ್ರೀರಾಮ್ ಬೈಲಂಗಡೆ ವಿರುದ್ಧವಾಗಿ ಕೋಸ್ಟಲ್ ಆಕೆ ಬಾಯ್ಸ್. ತೃತೀಯ ಬಾರಿ ಸ್ಲೋವರ್ ಚೆಂಡು ಚುಕ್ಕಿ ಎಸ್ತವಾಗಿ ಮಾರ್ಪಾಡ್ತಾ ಇದೆ. ಪ್ರಥಮ 3 ಎಸೆತಗಳು ರನ್ ರಹಿತವಾಗಿ ಮೂಡಿ ಬರ್ತಾ ಇದೆ. ನಾಲ್ಕನೇ ಬಾರಿ ಸಲಾಂ ಟು ಚಾರಣ್. ಉತ್ತಮ ಎಸೆತ, ಸ್ವೀಪ್ ಶಾಟ್, ಬೌಂಡರಿ ದಾಖಲಾಗ್ತಾ ಇದೆ. ದ್ವಿತೀಯ ದಿನದ ಪ್ರಥಮ ಬೌಂಡರಿ ಚರಣ್ ದಾಂಡಿನ ಮೂಲಕ ಖಾತೆ ಆರಂಭಗೊಳ್ತಾ ಇದೆ. ಶ್ರೀರಾಮ್ ಬೈಲಂಗಡಿ 4-4 ವಿದೌಟ್ ಲಾಸ್. ದ್ವಿತೀಯ ದಿನದ ಪ್ರಥಮ ಬೌಂಡರಿಯನ್ನು ಚರಣ್ ದಾಖಲಿಸ್ತಾ ಇದೆ. ಚರಣ್ ಹೀಗೆ 2 ಪಂದ್ಯಾಕೂಟದಲ್ಲಿ 100 ಓಟವನ್ನು ಕಲೆ ಹಾಕ್ತಾ ಇದ್ದಾರೆ. ಈ ದಿನ 4 ಎಸೆತಗಳ 4 ಓಟವನ್ನು ಕಲೆ ಹಾಕ್ತಾ ಇದ್ದಾರೆ. ಉತ್ತಮ ಎಸೆತ ಚೂಕಿ ಎಸ್ತವಾಗಿ ಮಾರ್ಪಾಡ್ತಾ ಇದೆ. ತನ್ನ ಖಾತೆಯಲ್ಲಿ 4, ಯಾವುದೇ ನಷ್ಟವಿಲ್ಲದೆ ಪ್ರಥಮ ಓವರ್ ಚಾಲ್ತಿಯಲ್ಲಿ ಪಂದ್ಯಾಕೂಟ ಸಾಗ್ತಾ. ಕೊನೆ ಬಾರಿ ಸಲಾಂ. ಉತ್ತಮ ಎಸೆತ, ರಿವರ್ಸ್ ಸ್ವೀಪ್ ಮಾಡೋ ಮೂಲಕ ಪ್ರಥಮ ಉದರಿ ನೆಲಕೊಳ್ತಾ ಇದೆ. ತಂಡದ ನಾಯಕ, ತಂಡದ ಆಶಾ ಕಿರಣ ಚರಣ್ ಉದರಿಯನ್ನ ಬಿಟ್ಕೊಡ್ತಾ ಇದ್ದಾರೆ. ಸಲಾಂ ಪ್ರಥಮ ಓವರಲ್ಲೇ ಬಿಗು ದಾಳಿಯನ್ನ ನಡೆಸ್ತಾ ಇದ್ದಾರೆ. 1 ಉದರಿ ನಷ್ಟದೊಂದಿಗೆ ಶ್ರೀರಾಮ್ ಬೈಲಂಗಡಿ ತಂಡ 4 ಓಟವನ್ನು ಕಲೆ ಹಾಕ್ತದೆ. ಚರಣ್ ಜಾಗವನ್ನು ತುಂಬಲು ನವನೀತ್ 3ನೇ ಕ್ರಮಾಂಕದಲ್ಲಿ. ಪ್ರಥಮ ಓವರಲ್ಲೇ ಚರಣ್ ಉದರಿ ನೆಲಕೊಳ್ತಾ ಇದೆ. 4-1 ಶ್ರೀರಾಮ್ ಬೈಲಂಗಡಿ ಪ್ರಥಮ ಓವರ್ನ ಮುಕ್ತಾಯದೊಂದಿಗೆ. ದ್ವಿತೀಯ ಓವರ್ ಎಸೆಯಲು ರೈಸ್ ಕೋಸ್ಟಲ್ ಆರ್ಕೆ ಬಾಯ್ಸ್ ತಂಡದ ಪರವಾಗಿ. ಮುಂದಿನ ಪಂದ್ಯಕ್ಕೆ ಪ್ರಥಮ ಕರೆ ಪೂಜಾ ರಾಕರ್ಸ್ ವಿರುದ್ಧವಾಗಿ MFC ಮುಕ್ಕ. ತಂಡ ನಾಯಕರು, ಆಟಗಾರರು ಸಜ್ಜಾಗಿರ್ಬೇಕು. ಉತ್ತಮ ಎಸೆತ, ಎಲ್ಬಿಗೆ ಬಲವಾದ ಮನವಿ, ಪುರಸ್ಕಾರ ಕಂಡು ಬರ್ತಾ ಇಲ್ಲ. ಲೆಗ್ ಬೈ ಮೂಲಕ 1 ಓಟ ತನ್ನ ಖಾತೆಯಲ್ಲಿ ಹೆಚ್ಚುವರಿ ಕಂಡುಕೊಂಡು 5
ದ್ವಿತೀಯ ಓವರ್ ಚಾಲ್ತಿಯಲ್ಲಿ ಪಂದ್ಯಕೂಟ ಸಾಗ್ತಾ ಇದೆ. ಕೋಸ್ಟಲ್ ಆರ್ಕೆ ಬಾಯ್ಸ್ ವಿರುದ್ಧವಾಗಿ ಶ್ರೀರಾಮ್ ಬೈಲಂಗಡೆ. ನವನೀತ ಹೊಸದಂಡ ರೂಪದ 3ನೇ ಕ್ರಮಾಂಕದಲ್ಲಿ ಉತ್ತಮ ಎಸೆತ. ಮಧ್ಯೆ ಒಂಟಿ ಓಟ ಸಂಪೂರ್ಣಗೊಳ್ತಾ. ಒಂಟಿ ಓಟದೊಂದಿಗೆ ತನ್ನ ಖಾತೆಯಲ್ಲಿ ಹೆಚ್ಚುವರಿ 6. ದ್ವಿತೀಯ ಓವರ್ ಚಾಲ್ತಿಯಲ್ಲಿ ರೈಸ್ ಎಸ್ತಗಾರಿಕೆ ಭಾಗದಲ್ಲಿ ಗೋಟ್ರಾಕ್ಷ ಮುಸ್ತಾಕ್. ಉತ್ತಮ ಎಸೆತ. ಸ್ಲೋವರ್ ಚೆಂಡು ಚೂಕಿ ಎಸ್ತಾಗಿ ಮೂಡಿ ಬರ್ತಾ ಇದೆ. ತನ್ನ ಖಾತೆಯಲ್ಲಿ 6 ಸ್ಥಗಿತವನ್ನು ಕಾಣ್ತಾ ಇದೆ. ದ್ವಿತೀಯ ಓವರ್ ಪಂದ್ಯಕೂಟ ಸಾಗ್ತಾ. ಉತ್ತಮ ಎಸೆತ. ಅಡ್ಡ ಚೆಂಡು. ಇತರ ಖಾತೆ ಕೂಡ ಆರಂಭಗೊಳ್ತಾ ಇದೆ. ಇತರ ಖಾತೆ 1, ತನ್ನ ಖಾತೆಯಲ್ಲಿ ಹೆಚ್ಚುವರಿ ಕಂಡುಕೊಂಡು 7. ಪ್ರಥಮ 1 ಚುಕ್ಕಿ 3 ಎಸೆತಗಳ ಮುಕ್ತಾಯದಲ್ಲಿ ಉತ್ತಮ ಎಸೆತ. ಗಾಳಿಯಲ್ಲಿ ಚೆಂಡು. ರೈಸ್ ಕಾಟನ್ ಬೌಲ್ ಆಗ್ತಾ ಇದ್ದಾರೆ ಇಮ್ರಾನ್. ದ್ವಿತೀಯ ಉದರಿ ನೆಲಕ್ಕೆ ಉಳ್ತಾ ಇದೆ. ಶ್ರೀರಾಮ್ ಬೈಲಂಗಡಿ ತಂಡ ಆರಂಭಿಕ ಆಘಾತವನ್ನ ಕಾಣ್ತಾ ಇದೆ. ಆರಂಭಿಕ ಆಟಗಾರರನ್ನ ಕಳೆದುಕೊಳ್ತಾ ಇದೆ ಶ್ರೀರಾಮ್ ಬೈಲಂಗಡಿ. ನಾಲ್ಕನೇ ಕ್ರಮಾಂಕದಲ್ಲಿ ರಕ್ಷಾ. ನಿಧಾನಗತಿ ಆರಂಭವನ್ನ ಕಾಣ್ತಾ ಇದೆ. ಶ್ರೀರಾಮ್ ಬೈಲಂಗಡಿ 7 ಓಟವನ್ನ ಕಲೆ ಹಾಕಿ 2 ಉದರಿಯನ್ನು ಬಿಟ್ಕೊಡ್ತಾ. ದ್ವಿತೀಯ ಓವರ್ನ 5ನೇ ಸ್ತಕ. ರೈಸ್ ಟು ರಕ್ಷಾ. ಉತ್ತಮ ಎಸೆತ. ಗಾಳಿಯಲ್ಲಿ ಚೆಂಡು. ತೃತೀಯ ಉದರಿ ನೆಲಕ್ಕೆ ಕೊಡ್ತಾ ಇದೆ. ಶೂನ್ಯ ಮೊತ್ತದೊಂದಿಗೆ ರಕ್ಷನ್ ವಾಪಸಾತಿಯನ್ನು ಕಾಣ್ತಾ ಇದ್ದಾರೆ. ಪ್ರಥಮ 1 ಚುಕ್ಕಿ 5 ಎಸೆತಗಳ ಮುಂದೆ 7 ಓಟವನ್ನು ಕಲೆಯಾಗಿ ಕೇವಲ 3 ವಿಕೆಟ್ ಅನ್ನ ಬಿಟ್ಕೊಡ್ತಾ ಇದೆ. ಆರಂಭಿಕ ದಾಂಡುಗಾರರು ಪರದಾಡ್ತಾ ಇದ್ದಾರೆ. ಹೊಸ ದಾಳಿ ರೂಪದಲ್ಲಿ ರಾಫಿಕ್. ದ್ವಿತೀಯ ಓವರ್ ಕೊನೆ ಎಸೆತಕ್ಕಾಗಿ ರೈಸ್. ದ್ವಿತೀಯ ಓವರ್ ಕೊನೆ ಎಸೆತ. ರೈಸ್ ಟು ರಾಫಿಕ್. ಉತ್ತಮ ಎಸೆತ. ಕಟ್ ಮಾಡುವ ಮೂಲಕ ಒಂಟಿ ಓಟ ಸಂಪೂರ್ಣಗೊಳ್ತಾ ಇದೆ. ಒಂಟಿ ಓಟದೊಂದಿಗೆ ಓವರ್ನ ಮುಕ್ತಾಯ. ಪವರ್ ಪ್ಲೇನ 2 ಓವರ್ಗಳ ಮುಕ್ತಾಯದಲ್ಲಿ 8 ಓಟವನ್ನು ಕಲೆ ಆಗ್ತಾ ಇದೆ. ಅಗ್ರ ಕ್ರಮಾಂಕದ 3 ಉದರಿಯನ್ನು ಬಿಟ್ಕೊಡ್ತಾ ಇದೆ ಶ್ರೀರಾಮ್ ಬೈಲಂಗಡೆ. ತೃತೀಯ ಓವರ್ ಸಲಾಂ ತನ್ನ ಕಂತಿನ ದ್ವಿತೀಯ ಓವರ್ ಪಂದ್ಯದ 3ನೇ ಓವರ್ ಪ್ರಥಮ ಎಸೆತಕ್ಕಾಗಿ. ತೃತೀಯ ಓವರ್. ಉತ್ತಮ ಎಸೆತ. ಅಷ್ಟೇ ದಾಂಡುಗಾರಿಕೆ ಕೂಡ
ಒಂಟಿ ಓಟ ಸಂಪೂರ್ಣಗೊಳ್ತಾ ಇದೆ. ರಫೀಕ್ ದಾಂಡ ಮೂಲಕ ಒಂಟಿ ಓಟ ತನ್ನ ಖಾತೆಯಲ್ಲಿ ಹೆಚ್ಚು ಕಂಡುಕೊಂಡು 9-3 ನಷ್ಟದೊಂದಿಗೆ ಶ್ರೀರಾಮ್ ಬೈಲಂಗಡೆ ದಿನದ ಪ್ರಥಮ ಪಂದ್ಯಕೂಟ ಸಾಗ್ತಾ ಇದೆ. ಉತ್ತಮ ಎಸೆತ, ಸ್ಲೋವರ್ ಚೆಂಡು, ಚುಕ್ಕಿ ಎಸೆತ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಖಾತೆಯಲ್ಲಿ 9ರಲ್ಲಿ ಸಕ್ತವನ್ನು ಕಾಣ್ತಾ ತೃತೀಯ ಓವರ್ನಲ್ಲಿ ಪಂದ್ಯಕೂಟ ಸಾಗ್ತಾ. ಉತ್ತಮ ಎಸೆತ, ಅಡ್ಡ ಚೆಂಡು, ಇತರ ಖಾತೆಗೆ 1. ತಂಡದ ಖಾತೆಯಲ್ಲಿ ಹೆಚ್ಚುವರಿ ಕಂಡುಕೊಂಡು 10 ಓಟನ ಕಲೆ ಆಗ್ತಾ ಇದೆ. ಶ್ರೀರಾಮ್ ಬೈಲಂಗಡೆ ತಂಡ ನಿಧಾನಗತಿಯ ಆರಂಭವನ್ನ ಕಾಣ್ತಾ ಇದೆ. ಸಲ 2 ಉತ್ತಮ ಎಸೆತ, ಗಾಳಿಯಲ್ಲಿ ಚೆಂಡು, ಒಂಟಿ ಓಟ ಸಂಪೂರ್ಣಗೊಳ್ತಾ ಇದೆ. ಅವಳಿ ಓಟಕ್ಕೆ ಮನ ಮಾಡ್ತಾ ಇದ್ದಾರೆ. ಅವಳಿ ಓಟದೊಂದಿಗೆ ತಂಡ ಖಾತೆಯಲ್ಲಿ ಹೆಚ್ಚುವರಿ 12 ಓಟವನ್ನು ಕಲೆ ಆಗ್ತಾ ಇದೆ. ತೃತೀಯ ಓವರ್ ಪಂದ್ಯಕೂಟ ಸಾಗ್ತಾ ಇದೆ. ಕೋಸ್ಟಲ್ ಆರ್ಕೆ ಬಾಯ್ಸ್ ಅದೃಷ್ಟ ನಾಣ್ಯ ಚಿಮ್ಮಿಗೆಯನ್ನು ಕೆತ್ಕೊಂಡು ಕ್ಷೇತ್ರ ರಕ್ಷಣನ ಆಯ್ದುಕೊಳ್ತು. ಉತ್ತಮ ಎಸೆತ, ಗಾಳಿಯಲ್ಲಿ ಚೆಂಡು, ಕ್ಷೇತ್ರ ರಕ್ಷಕನ ಭದ್ರ ಬೊಗಸನ್ನ ಕಾಣ್ತಾ ಇದೆ. 4ನೇ ಉದರಿ ನೆಲಕ್ಕೆ ಕೊಡ್ತಾ ಇದೆ. ನವನೀತ್ ತನ್ನ ಉದರನ ಬಿಟ್ಕೊಡ್ತಾ ಇದೆ. ಅಗ್ರ ಕ್ರಮಾಂಕದ 4ನೇ ಉದರಿ ಶ್ರೀರಾಮ್ ಬೈಲಂಗಡೆ ತಾಂಡ ಬಿಟ್ಕೊಡ್ತಾ ಇದೆ. ನಿಧಾನ ಗತಿ ಆರಂಭ ಕೂಡ ಕಾಣ್ತಾ ಇದ್ದಾವೆ. ಹನ್ನೆರಡಕ್ಕೆ 4 ಎನ್ನುವ ಸ್ಥಿತಿಯಲ್ಲಿ ಕಾಣ್ತಾ ಇದೆ ಶ್ರೀರಾಮ್ ಬೈಲಂಗಡೆ. ಕೋಸ್ಟಲ್ ಆರ್ಕೆ ಬಾಯ್ಸ್ ತಂಡದ ಆಟಗಾರರು ಉತ್ತಮ ಎಸ್ತಗಾರಿಕೆ ನಡೆಸ್ತಾ ಇದ್ದಾರೆ. ಸಲಾಂ ಅಗ್ರ ಕ್ರಮಾಂಕದ ಎಸ್ತಗಾರ ಕೋಸ್ಟಲ್ ಆರ್ಕೆ ಬಾಯ್ಸ್ ತಂಡದ ಪರವಾಗಿ. ಉತ್ತಮ ಎಸ್ತ, ಚುಕ್ಕಿಯಸಾಗಿ ಮಾರ್ಪಾಡ್ತಾ ಇದೆ. ತಂಡದ ಖಾತೆಯಲ್ಲಿ 12ಕ್ಕೆ 4 ಎನ್ನುವ ಸ್ಥಿತಿಯನ್ನು ಕಾಣ್ತಾ ಇದ್ದೇವೆ. ಸಲಾಂ ಕೊನೆ ಬಾರಿ ಲಾಸ್ಟ್ ಬಾಲ್. ಸ್ಲೋವರ್ ಚೆಂಡು, ಸಲಾಂ ಉತ್ತಮ ಎಸ್ತಗಾರಿಕೆ ಸಲಾಂ ರವರಿಂದ. ಚುಕ್ಕಿ ಎಸೆತ ಮಾತ್ರ ಅಂಕಿ ಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 3 ಓವರ್ಗಳ ಮುಕ್ತಾಯದಲ್ಲಿ ಪ್ರಥಮ 3 ಓವರ್ಗಳ ಮುಕ್ತಾಯದಲ್ಲಿ 12ಕ್ಕೆ 4 ಶ್ರೀರಾಮ್ ಬೈಲಂಗಡೆ ತಂಡ ನಿಧಾನಗತಿಯ ಆರಂಭವನ್ನು ಕಾಣ್ತಾ ಇದ್ದಾವೆ. ಇನ್ನು 18 ಎಸೆತಗಳ ಆಟ ಮಾತ್ರ ಬಾಕಿ ಇಳುತ್ತವೆ. ಮುಂದಿನ ಪಂದ್ಯಕ್ಕೆ ಎಂಎಫ್ಸಿ ಮುಖ್ಯ ತಂಡ ಕಾಪ್ತಾನ. ರಾಯಿಸ್ತಗಾರಿಕೆ ಉತ್ತಮ ಎಸೆತ, ಗಾಳಿಯಲ್ಲಿ ಚೆಂಡು ಸಾಗ್ತಾ ಇದೆ. ಪ್ರಥಮ ಷಟ್ಕ ದಾಖಲಾಗ್ತಾ ಇದೆ. ದಿನದ ಪ್ರಥಮ ಷಟ್ಕ ರಫೀಕ್ ದಾಂಡ ಮೂಲಕ ತಂಡದ ಖಾತೆಯಲ್ಲಿ ಹೆಚ್ಚುವರಿ. ತಂಡ ಖಾತೆಯಲ್ಲಿ 18. ರಫೀಕ್ ದಾಂಡು ಗರ್ಜಿಸಲೇಬೇಕಾಗಿದೆ. ಅಗ್ರ ಕ್ರಮಾಂಕದ 4 ಉದರಿಯನ್ನ ಬಿಟ್ಕೊಡ್ತು ಶ್ರೀರಾಮ್ ಬೈಲಂಗಡೆ ತಂಡ. ಉತ್ತಮ ಎಸೆತ, ಗಾಳಿಯಲ್ಲಿ ಚೆಂಡು, ಗಾಳಿ ಪ್ರವೇಶ ಬೀಳ್ತಾ ಇದೆ. ಒಂಟಿ ಓಟ ಸಂಪೂರ್ಣಗೊಳ್ತಾ ಇದೆ. ಕ್ಷೇತ್ರ ರಕ್ಷಣೆ ವೈಫಲ್ಯ. ಅವಳಿ ಓಟ ಸಂಪೂರ್ಣಗೊಳ್ತಾ ಇದೆ. ಅವಳಿ ಓಟಗಳ ಮುಕ್ತಾಯದಲ್ಲಿ ತಂಡದ ಖಾತೆಯಲ್ಲಿ ಹೆಚ್ಚುವರಿ 20 ಓಟವನ್ನು ಕಲೆ ಆಗ್ತಾ ಇದೆ.
ರಾಯ್ಸ್ ತನ್ನ ಖಾತೆ ತೃತೀಯ ಎಸೆತಕ್ಕಾಗಿ. ಉತ್ತಮ ಎಸೆತ, ಅಷ್ಟೇ ದಾಂಡುಗಾರಿಕೆ ಕೂಡ. ರಾಫಿಕ್ ದಾಂಡಿನ ಮೂಲಕ ಅವಳಿ ಓಟ ಸಂಪೂರ್ಣಗೊಳ್ತಾ ಇದೆ. ಅವಳಿ ಓಟದ ಖಾತೆಯಲ್ಲಿ ಹೆಚ್ಚುವರಿ 22. ರಾಯ್ಸ್ ದುಬಾರಿ ಆಗ್ತಾ ಇದ್ದಾರೆ. ತಾನೆಸೆದ 3 ಎಸೆತಗಳ ಮುಂದೆ 10 ಓಟವನ್ನು ಬಿಟ್ಟುಕೊಡ್ತಾ ಇದೆ. ಉತ್ತಮ ಎಸೆತ, ರಿವರ್ಸ್ ಶಾಟ್ಗೆ ಮನ ಮಾಡಿದ್ರು ರಾಫಿಕ್. ಚುಕ್ಕಿ ಎಸೆತ ಮಾತ್ರ ಅಂಕಿ ಅಂಶವನ್ನ ಕಂಡುಕೊಳ್ತಾ ಇದೆ. ತಂಡ ಖಾತೆಯಲ್ಲಿ ಹೆಚ್ಚುವರಿ ಕಂಡುಕೊಂಡು 22. 4ನೇ ಓವರ್ ಚಾಲ್ತಿಯಲ್ಲಿ ಪಂದ್ಯಕೂಟ ಸಾಗ್ತಾ. ಉತ್ತಮ ಎಸೆತ, ಅಷ್ಟೊಂದು ದಾಂಡುಗಾರಿಕೆ ಕೂಡ. ಒಂಟಿ ಓಟ ಸಂಪೂರ್ಣಗೊಳ್ತಾ ಇದೆ. ಅಷ್ಟೊಂದು ಕ್ಷೇತ್ರ ರಕ್ಷಣೆ ಕೂಡ. ಒಂಟಿ ಅವಳಿ ಓಟಗಳು ಸಂಪೂರ್ಣತೆಯನ್ನು ಕಾಣ್ತಾ ಇದೆ. ಅವಳಿ ಓಟದೊಂದಿಗೆ ತಂಡ ಖಾತೆಯಲ್ಲಿ ಹೆಚ್ಚುವರಿ ಕಂಡುಕೊಂಡು 24. 4ನೇ ಓವರ್ ಕೊನೆ ಎಸೆತಕ್ಕಾಗಿ ರಾಯ್ಸ್. ಉತ್ತಮ ಎಸೆತ, ಔಟ್ರೇಜ್ ಆಗ್ತಾ ಇದೆ. ಒಂಟಿ ಓಟ ರಾಫಿಕ್ ಖಾತೆಗೆ ಸೇರ್ಪಡೆಗೊಳ್ತಾ ಇದೆ. ಒಂಟಿ ಓಟದೊಂದಿಗೆ ತಂಡ ಖಾತೆಯಲ್ಲಿ ಹೆಚ್ಚುವರಿ ಕಂಡುಕೊಂಡು 25. ಪ್ರಥಮ 24 ಎಸೆತಗಳ ಮುಕ್ತಾಯದಲ್ಲಿ ಶ್ರೀರಾಮ್ ಬೈಲಂಗಡಿ ತಂಡ 25 ಓಟವನ್ನು ಕಲೆ ಆಗ್ತಾ ಇದೆ. ಇನ್ನುಳಿದ 12 ಎಸೆತಗಳು ಮಾತ್ರ ಬಾಕಿ ಇಳುತ್ತವೆ. ಎಷ್ಟು ಓಟವನ್ನು ಕಲೆ ಆಗ್ತವೆ ಕಾದು ನೋಡಬೇಕಾಗಿದೆ. ಈಗಾಗಲೇ 15 ನಿಮಿಷಗಳ ಆಟ ಮುಕ್ತಾಯವನ್ನು ಕಾಣ್ತಾ ಇದ್ದಾವೆ. ಮುಂದಿನ ಪಂದ್ಯಕ್ಕೆ MFC ಮುಖ್ಯ ತಂಡ ಕಪ್ತಾನ ಶೈಲೇಶ್ ಮುಕ್ಕ ಕಾಮೆಂಟ್ರಿ ಬಾಕ್ಸ್ ಬರಬೇಕು. ಹೊಸ ಎಸೆತಗಾರಿಕೆ ರೂಪದಲ್ಲಿ ಅಮಾನ್. ಕೊನೆಯ 12 ಎಸೆತಗಳು ಮಾತ್ರ ಬಾಕಿ ಉಳಿತಾವೆ. ಶ್ರೀರಾಮ್ ಬೈಲಂಗಡಿ ಇನ್ನಿಂಗ್ಸ್ ಎಷ್ಟು ಓಟ ಕಲೆ ಆಗ್ತದೆ ಕಾದ್ ನೋಡ್ಬೇಕಾಗಿದೆ. ರಾಫಿಕ್ ರಾಕೇಶ್ ಜೋಡಿ. ಉತ್ತಮ ಎಸೆತ, ಅಷ್ಟೊಂದು ದಾಂಡುಗಾರಿಕೆ. ರಿವರ್ಸ್ ಶಾಟ್. ಒಂಟಿ ಓಟ ಸಂಪೂರ್ಣಗೊಳ್ತಾ ಇದೆ. ಒಂಟಿ ಓಟದೊಂದಿಗೆ ತಂಡ ಖಾತೆಯಲ್ಲಿ ಹೆಚ್ಚುವರಿ ಕಂಡುಕೊಂಡು 26 ಸಾಗ್ತಾ. ಉತ್ತಮ ಎಸೆತ, ಅಷ್ಟೊಂದು ದಾಂಡುಗಾರಿಕೆ ಕೂಡ. ಸ್ಟ್ರೈಟ್ ಡ್ರೈವ್ ಮಾಡ್ತಾ ಇದ್ದಾರೆ ರಾಕೇಶ್. ಒಂಟಿ ಓಟ ಮಾತ್ರ ಅಂಕಿ ಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಒಂಟಿ ಓಟದ ತಂಡ ಖಾತೆಯಲ್ಲಿ 27. ಉತ್ತಮ ಎಸೆತ, ಚುಕ್ಕಿ ಎಸೆತ ಮಾತ್ರ ಅಂಕಿ ಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತಂಡ ಖಾತೆಯಲ್ಲಿ 27. 4 ನಷ್ಟದೊಂದಿಗೆ ಶ್ರೀರಾಮ್ ಬೈಲಂಗಡಿ ತಂಡ ಉತ್ತಮ ಎಸೆತ, ಅಷ್ಟೇ ಉತ್ತಮ ದಾಂಡುಗಾರಿಕೆ ಕೂಡ. ತಂಡ ಖಾತೆ 28. ಕೊನೆ 2 ಎಸೆತ ಮಾತ್ರ ಬಾಕಿ ಉಳಿತಾವ. ಅಮಾನ್ ಎಸೆತಗಾರಿಕೆ. ಉತ್ತಮ ಎಸೆತ, ಗಾಳಿಯಲ್ಲಿ ಚೆಂಡು ಸಾಗ್ತಾ ಇದೆ. ಷಟ್ಕ ದಾಖಲಾಗ್ತಾ ಇದೆ. ರಾಕೇಶ್ ತಾಂಡು ಗರ್ಜಿಸ್ತಾ ಇದೆ. ತನ್ನ ಖಾತೆಯಲ್ಲಿ ಹೆಚ್ಚುವರಿ ಕಂಡುಕೊಂಡು 34 ಸಾಗ್ತಾ ಇದೆ. ಐದನೇ ಓವರ್ ಕೊನೆ ಎಸೆತಕ್ಕಾಗಿ ಅಮಾನ್ ಟು ರಾಕೇಶ್. ಉತ್ತಮ ಎಸೆತ, ಗಾಳಿಯಲ್ಲಿ ಚೆಂಡು ಸಾಗ್ತಾ ಇದೆ. ಶಾಟ್ ದಾಖಲಾಗ್ತಾ ಇದೆ.
ತನ್ನ ಖಾತೆಯಲ್ಲಿ 40 ಓಟ ಕಲೆ ಆಗ್ತಾ ಇದೆ. ಶಿಯಾ ಬೆಸ್ತಗಾರ್ ಕ್ಯಾಲ್ ಕೊನೆಯ 6 ಚೆಂಡು ಮಾತ್ರ ಬಾಕಿ ಇಳ್ತಾವೆ. ತನ್ನ ಖಾತೆಯಲ್ಲಿ ಹೆಚ್ಚುವರಿಯನ್ನು ಕಾಣ್ತಾ ಇದ್ದಾವೆ. 40 ಓಟ ಕಲೆ ಆಗ್ತಾ ಇದೆ. ಶ್ರೀರಾಮ್ ಬೈಲಂಗಡೆ ಉತ್ತಮ ಎಸೆತ. ಈತನ್ ಮಧ್ಯೆ ರಾಫಿಕ್ ದಾಂಡ್ ಮೂಲಕ 1 ಓಟ ಸಂಪೂರ್ಣಗೊಳ್ತಾ ಇದೆ. ಉತ್ತಮ ಕ್ಷೇತ್ರಾಕ್ಷರ ಕೂಡ 1 ಓಟದೊಂದಿಗೆ ತನ್ನ ಖಾತೆಯಲ್ಲಿ ಹೆಚ್ಚುವರಿ 41 ಓಟ ಕಲೆ ಆಗ್ತಾ ಇದೆ. ದ್ವಿತೀಯ ಉತ್ತಮ ಎಸೆತ. ಗಾಳಿಯಲ್ಲಿ ಚೆಂಡು. ಆಸ್ಟ್ರೇಕ್ ಕ್ಷೇತ್ರಾಕ್ಷರ ವೈಫಲ್ಯ. ಷಟ್ಕ ದಾಖಲಾಗ್ತಾ ಇದೆ. ತನ್ನ ಖಾತೆಯಲ್ಲಿ ಹೆಚ್ಚುವರಿ 47 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಕೊನೆಯ 4 ಚೆಂಡು ಮಾತ್ರ ಬಾಕಿ. ತನ್ನ ಖಾತೆಯಲ್ಲಿ 47. ಉತ್ತಮ ಎಸೆತ. ಗಾಳಿಯಲ್ಲಿ ಚೆಂಡು. ಶಿಯಾಬ್ ತಾನೆಸೆದ 3 ಎಸೆತಗಳ ಮುಂದೆ 13 ಓಟದ ಬಿಟ್ಕೊಡ್ತಾ ಇದ್ದಾರೆ. ತನ್ನ ಖಾತೆಯಲ್ಲಿ 53. ಉತ್ತಮ ಎಸೆತ. ಗೋಟ್ರಕ್ಷ ವೈಫಲ್ಯ. ಅಡ್ಡ ಚೆಂಡು. ಬೌಂಡ್ರಿ ದಾಖಲಾಗ್ತಾ ಇದೆ. ವೈಟ್ +4. ತಂಡದ ಖಾತೆಯಲ್ಲಿ ಹೆಚ್ಚುವರಿ. ತನ್ನ ಖಾತೆಯಲ್ಲಿ 58 ಸಾಗ್ತಾ ಇದೆ. ಕೊನೆಯ 3 ಎಸೆತ ಮಾತ್ರ ಬಾಕಿ ಇಳ್ತಾವೆ. ಶಿಯಾ ದುಬಾರಿ ಆಗ್ತಾ ಇದ್ದಾರೆ ಕೋಸ್ಟಲ್ ಆರ್ಕೆ ಬಾಯ್ಸ್ ತಂಡಕ್ಕೆ. ಶಿಯಾಬ್ ತಾನೆಸ್ತ 3 ಎಸೆತಗಳ ಮುಂದೆ 18 ಓಟಕ್ಕೆ ದಾರಿಯನ್ನ ಬಾಟ್ಕೊಡ್ತಾ ಇದ್ದಾರೆ. ಉತ್ತಮ ಎಸೆತ. ಅಷ್ಟೇ ಕ್ಷೇತ್ರಾಕ್ಷಣೆ 1 ಓಟದೊಂದಿಗೆ ತನ್ನ ಖಾತೆಯಲ್ಲಿ ಹೆಚ್ಚು ಕಂಡುಕೊಂಡು 59. ಕೊನೆ 2 ಚೆಂಡು ಮಾತ್ರ ಬಾಕಿ. ಶಿಯಾಬ್ ಟು ರಾಫಿಕ್. ಉತ್ತಮ ಎಸೆತ. ಗಾಳಿ ಚೆಂಡು. ಶಾಬೀರ್ ಕ್ಷೇತ್ರಾಕ್ಷರ ಮಾಡ್ತಾ ಇದೆ. ಉದರ್ಯನ ಬೆಟ್ಕೊಡ್ತಾ ಇದೆ. ರಾಫಿಕ್ ತನ್ನ ಖಾತೆಯಲ್ಲಿ 59. ಹೊಸ ದಾಳಿ ರೂಪದಲ್ಲಿ ಯಜ್ಜು ಬಿರುವ ದೂರದ ಊರಿಂದ ಆಗಮಿಸಿದಂತ ಆಟಗಾರ ಯಜ್ಜು ಬಿರುವ ಕೊನೆಯ 1 ಎಸೆತ ಮಾತ್ರ ಬಾಕಿ ಇಳುತ್ತಾವೆ. ಯಜ್ಜು ಬಿರುವ 6 ದಾಖಲಿಸಿದಲ್ಲಿ ನವೀನ್ ರವರಿಂದ 500 ರೂಪಾಯಿ ಘೋಷಣೆ ಆಗ್ತಾರೆ. ಕೊನೆಯ ಚೆಂಡು ಮಾತ್ರ ಬಾಕಿ ಇಳುತ್ತವೆ. ತೇಜ್ಪಾಲ್ ರವರಿಂದ 500. ಉತ್ತಮ ಎಸೆತ. ಗಾಳಿಯಲ್ಲಿ ಚೆಂಡು. ಆಸ್ಟ್ರೇಕ್ ಭದ್ರ ಬಾಕ್ಸರ್ ಕಾಡ್ತಾ ಇದೆ. ನೋ ಬಾಲ್. ರನ್ ಔಟ್. ಯಜ್ಜು ಬಿರುವವರ ಉದರಿನ ರಕ್ಕೊಳ್ತಾ ಇದೆ. ತನ್ನ ಖಾತೆಯಲ್ಲಿ 61. ಕೊನೆ ಎಸೆತ ಮಾತ್ರ ಬಾಕಿ ಇಳ್ತಾರೆ. ಫ್ರೀ ಎಸೆತ. ಶಿಯಾಬ್ ಟು ರಾಕೇಶ್. ಉತ್ತಮ ಎಸೆತ. ಅಷ್ಟೇ ದಾಂಡುಗಾರಿಕೆ ಕೂಡ. ರೈಸ್ ಕ್ಷೇತ್ರಾಕ್ಷಣೆಯಲ್ಲಿ 1 ಓಟ ಸಂಪೂರ್ಣಗೊಳ್ತಾ ಇದೆ. 1 ಓಟ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಕಟ್ಕೊಳ್ತಾ ಇದೆ.
ಓವರ್ ಮುಕ್ತಾಯ. ಪ್ರಥಮ ಇನ್ನಿಂಗ್ಸ್ನ 6 ಓವರ್ಗಳ ಮುಕ್ತಾಯದಲ್ಲಿ ಶ್ರೀರಾಮ್ ಬೈಲಂಗಡಿ ತಂಡ 62 ಓಟವನ್ನು ಕಲೆ ಆಗ್ತಾ ಇದೆ. 63 ಸವಾಲು ಕೋಸ್ಟಲ್ ಆರ್ಕೆ ಬಾಯ್ಸ್ ತಂಡಕ್ಕೆ. ಮುಂದಿನ ವೀಕ್ಷಕ ವಿವರಣೆಯನ್ನ ಪ್ರವೀಣ್ ಪಾವಂಚ್. MFC ಮುಖ ತಂಡ ಕಪ್ತಾನ ಶೈಲೇಶ್ ಮುಖ ಬರಬೇಕು. ಧನ್ಯವಾದಗಳು ಗುರುಪ್ರಸಾದ್ ಪಡುಪಣಂಬೂರು. ಬಹಳಷ್ಟು ಕುತೂಹಲಕಾರಿಯ ಪಂದ್ಯ. ನೆನ್ನೆಗೆ ಪ್ರಾರಂಭವನ್ನು ಕಂಡುಕೊಂಡಂಥ ಪಂದ್ಯ ಕೊಟ್ಟಿವಾಗ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಂಡು ಬಹಳಷ್ಟು 3 ಕ್ರೂಷಿಯಲ್ ಲೀಗ್ ಮಾದರಿಯ 3ನೇ ಸುತ್ತಿನ ಪಂದ್ಯವನ್ನು ಆಡ್ತಾ ಇದೆ 4 ತಂಡಗಳು. ಪಂದ್ಯಾಟವನ್ನು ಜಯಿಸ್ಕೊಳ್ಬೇಕಾದ್ರೆ 63ರ ಗುರಿ ಕೋಸ್ಟಲ್ ಆರ್ಕೆ ಬಾಯ್ಸ್ನ ತಂಡಕ್ಕೆ. ಜಯಿಸ್ಕೊಂಡ್ರೆ ನಿಸ್ಸಂಶಯವಾಗಿ ಟೇಬಲ್ ಟಾಪರ್ ಎನ್ನುವಂಥ ಹಣೆ ಬಟ್ಟಿ, ನೇರವಾಗಿ ಕ್ವಾಲಿಫೈಯರ್ 1ರಲ್ಲಿ ಆಡುವಂಥ ಅವಕಾಶ. ದಿನದ ಮುಂದಿನ ಪಂದ್ಯ ಟಾಸ್ ಆನ್ ಬಾಯ್. ಪೂಜಾ ರಾಕರ್ಸ್ನ ತಂಡ ಜಯಿಸಲೇಬೇಕಾದಂಥ ಅನಿವಾರ್ಯತೆ. ಜಯಿಸ್ಕೊಂಡ್ರೆ ಮುಂದಿನ ಹಂತದ ತೇರ್ಗಡೆ ಇದೆ. ಪರಾಜಯವನ್ನು ಕಂಡ್ರೆ ಸಾಂತಕಟ್ಟೆ ಗ್ಲಾಡಿಯೇಟರ್ಸ್ ಮುಂದಿನ ಹಂತದ ಮುಖಾಮುಖಿಯನ್ನು ಮಾಡಿಕೊಳ್ತಾರೆ. ಆ ಪೂಲ್ನ ವಿಚಾರ. MFC ಈಗಾಗಲೇ ಎಂಟ್ರಿಯನ್ನು ಪಡ್ಕೊಂಡಿದೆ. ಸತತ 3 ಜಯವನ್ನು ಕಂಡುಕೊಂಡು ಅಗ್ರಸ್ಥಾನದೊಂದಿಗೆ ಕ್ವಾಲಿಫೈಯರ್ನ ಲೆಕ್ಕಾಚಾರವನ್ನು ಆಡೋದು ಯಾವತ್ತೂ ಕೂಡ ಜಾಣ್ಮೆಯ ನಡೆ. ಇವಾಗ ಒಂದು ಅವಕಾಶ ಇದೆ ಕೋಸ್ಟಲ್ ಆರ್ಕೆ ಬಾಯ್ಸ್ಗೆ. ಸತತ 2 ಜಯವನ್ನು ಕಂಡುಕೊಂಡಂಥ ಕೋಸ್ಟಲ್ ಆರ್ಕೆ ಬಾಯ್ಸ್ ಈಗಾಗಲೇ ಎಂಟರ್ ಟು ದ ಕ್ವಾಲಿಫೈಯರ್ ರೌಂಡ್. ಮೊದಲ ಗೆಲುವಿನ ಸಿಹಿಯನ್ನು ಸವಿಯುವಂಥ ಒಂದು ವಿಚಾರದಲ್ಲಿ ಆಡ್ತಾ ಇದೆ ಫ್ರಾನ್ಸ್ ಶ್ರೀರಾಮ್ ಬೈಲಂಗಡಿಯ ತಂಡ. 62 ಓಟವನ್ನು ದಾಖಲಿಸಿಕೊಂಡ್ರು. 63ರ ಗುರಿಯನ್ನು ಬೆನ್ನಟ್ಟುವಂಥ ಪ್ರಯತ್ನವನ್ನು ಮಾಡಬೇಕಾಗಿದೆ. ಇವಾಗ ಮೊದಲ ಹಂತದಲ್ಲಿ ಚೇಸಿಂಗ್ನ ವೇಳೆಯಲ್ಲಿ ರಿಫಾಯ್ ಚಾಕ್ಲೇಟ್ ಬಾಯ್, ಮತ್ತೊಂದೆಡೆಯಲ್ಲಿ ಆಸ್ಲೇಕ್ ಮುಕ್ಕ 63ರ ಗುರಿಯನ್ನು ಬೆನ್ನಾಡ್ತಾ ಇದೆ. ಇವಾಗ ಚೇಸಿಂಗ್ನಲ್ಲಿ ಕೋಸ್ಟಲ್ ಆರ್ಕೆ ಬಾಯ್ಸ್ನ ತಂಡದ ಮಾಲಕರು ಆರ್ಕೆ ಬಾಯ್ ಪಂದ್ಯಾಟದ ವೀಕ್ಷಣೆಗಳಿದ್ದಾರೆ. ಇವಾಗ ನೇರ ಪ್ರಸಾರವನ್ನು ಮಾಡ್ತಾ ಇದೆ M9 ಸ್ಪೋರ್ಟ್ಸ್, ರಾಜ್ಯದ ಪ್ರತಿಷ್ಠಿತ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಲೈವ್. M9 ಸ್ಪೋರ್ಟ್ಸ್ PCL 2024ರ ಟೂರ್ನಮೆಂಟ್ ನೇರ ಪ್ರಸಾರ ಮಾಡ್ತಾ ಇದೆ. ಇತಿಹಾಸ ಪ್ರಸಿದ್ಧ ಪಡುಪಣಮೂರಿನ ಬಾಕಿಮಾರು ಅಂಕಣದಲ್ಲಿ ಸಾಕ್ತಿರ್ತಕ್ಕಂಥ ಪಂದ್ಯಕೂಟ, ಕ್ರಿಕೆಟ್ನ ಹಬ್ಬ, ಕ್ರಿಕೆಟ್ನ ಜಾತ್ರೆ, ಕ್ರಿಕೆಟ್ನ ಕಲರವ ನೆನ್ನೆಗೆ ಪ್ರಾರಂಭ. ಇವಾಗ ಕ್ರೂಷಿಯಲ್ ಪಂದ್ಯಗಳ ಮುಂದುವರಿಕೆ. ಚೇಸಿಂಗ್ ಪ್ರಾರಂಭವನ್ನು ಮಾಡಿಕೊಳ್ತಾ ಇದೆ. ಮೊದಲ ಓವರ್ನ ಮೊದಲ ಎಸ್ತ. ಆರಂಭಿಕ ಓವರ್ನ ಜವಾಬ್ದಾರಿಗೆ ಚರಣ್. PCL ಟ್ರೋಫಿ 2024ರ ಮೊಟ್ಟ ಮೊದಲ ಶತಕಾರ್ಧವನ್ನು ದಾಖಲಿಸಿಕೊಂಡಂತ ಆಟಗಾರ, ಸವ್ಯಸಾಚಿ ಆಲ್ರೌಂಡರ್, ಪಡುಪಣಂಬೂರು ಕ್ರಿಕೆಟರ್ಸ್ನ ಪರವಾಗಿ ಆಡುವಂತ ಆಟಗಾರ. ಇವಾಗ ಫ್ರಾಂಚೈಸಿಯ ಪರವಾಗಿ ಆರಂಭಿಕ ಓವರ್ನ ಚಾಲ್ತಿ 2ನೇ ಎಸೆತ. ಆಸ್ಟ್ರೇಲಿಯಾಕ್ಕೆ ಎಸ್ತಂತ ಚೆಂಡು ಹೊರ ತಿರುವನ್ನು ಕಂಡುಕೊಳ್ತಾ ಇದೆ. ವೈಟ್ ಬಾಲ್, ಅತಿರಿಕ್ತ ಓಟ. ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ ಕೋಸ್ಟಲ್ ಆರ್ಕೆ ಬಾಯ್ಸ್. ಒಂದು ಹಂತದಲ್ಲಿ ಹೇಳ್ತಾ ಇದ್ರು ಬಹುಶಃ ಕೋಸ್ಟಲ್ ಆರ್ಕೆ ಬಾಯ್ಸ್ ಅನ್ನ ಅಂಡರ್ ಡಾಗ್ಸ್. ಸತತ 2 ಪಂದ್ಯವನ್ನು ಜಯಿಸಿಕೊಂಡು ಇವಾಗ ಸತತ 3ನೇ ಜಯಕ್ಕೆ ಹೊಂಚನ್ನಾಗ್ತಾ ಇದೆ. ತನ್ನ ಮೂಲಕವಾಗಿ ಸುಂದರತೆ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಕ್ರಿಕೆಟ್ನ ಹಿರಿಯಣ್ಣ
ಮುಸ್ತಾಕ್ ಮುಕ್ಕ ಗೌಟದ ಹಿಂಭಾಗದ ಮಾಂತ್ರಿಕ ಕೋಸ್ಟಲ್ RK ಬಾಯ್ಸ್ನ ಪರವಾಗಿ ಹಿರಿಯರ ಅನುಭವ ಕಿರಿಯರ ಹುಮ್ಮಸ್ ಅನ್ನೋದು ಯಾವತ್ತೂ ಕೂಡ ಕ್ರಿಕೆಟ್ನಲ್ಲಿ ಬೇಕೇ ಬೇಕು. ಮೊದಲ ಜಯದ ಸವಿಯನ್ನ ಗಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಶ್ರೀರಾಮ್ ಬೈಲಂಗಡಿ. ಸತತ 3ನೇ ಜಯವನ್ನ ದಾಖಲಿಸಿಕೊಂಡು ಅಧಿಕಾರಯುತವಾಗಿ ಕ್ವಾಲಿಫೈಯರ್ ಎಂಟ್ರಿಯನ್ನ ಪಡ್ಕೊಳ್ಳುವಂಥ ವಿಚಾರಗಳು ತನ್ಮೂಲಕವಾಗಿ ಫೈನಲ್ ಲೆಗ್ ಬೌಂಡ್ರಿ ಆಸ್ಟ್ರೇಲಿಯಾ ದಾಳಿನ ಮುಖಾಂತರವಾಗಿ ಬಹಳಷ್ಟು ಸಪೋರ್ಟರ್ಸ್ ಇದ್ದಾರೆ. ಬಹಳಷ್ಟು ಕ್ರೀಡಾಭಿಮಾನಿಗಳ ಸಮ್ಮುಖದಲ್ಲಿ ಕುತೂಹಲಕಾರಿಯ ಪಂದ್ಯ ಅಂಕಣದ ಒಳಭಾಗದಲ್ಲಿ ಸಾಗ್ತಾ ಇದೆ. ಸಂಜೆಯ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ಲಕ್ಕಿ ಕೂಪನ್ ಡ್ರಾ ಕೂಡ ಇದೆ. ಆಕರ್ಷಕ ಆ ಒಂದು ದ್ವಿಚಕ್ರ ವಾಹನ ಅದ್ಯಾರ ಕೈ ಸೇರ್ತದಂತ ಗೊತ್ತಿಲ್ಲ. ಬೆರುಸಿನ ಹೊಡೆತ ಸೀಮಾ ರೇಖೆಯ ಹೊರಭಾಗದಲ್ಲಿ ಆಸ್ಟ್ರೇಲಿಯನ ದಾಂಡಿನ ಮುಖಾಂತರವಾಗಿ ಸಿಕ್ಸರ್. ಬೃಹತ್ ಮೊತ್ತವನ್ನ ಬೆನ್ನಟ್ಟುವಂತ ಇರಾದೆಯಲ್ಲಿ ಮೊದಲ ಹಂತದ ಮೇಲುಗೈನ ಸಾಧಿಸ್ತಾ ಇದೆ ಕೋಸ್ಟಲ್ RK ಬಾಯ್ಸ್ನ ತಂಡ. ದೇಶ ವಿದೇಶಗಳಲ್ಲಿ ಪಂದ್ಯಾಟವನ್ನ ನೇರವಾಗಿ ವೀಕ್ಷಿಸ್ತಾ ಇದ್ದಾರೆ. ಯೂಟ್ಯೂಬ್ ಲೈವ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ M9 ಸ್ಪೋರ್ಟ್ಸ್. ಮತ್ತೆ ಫುಲ್ ಟಾಸ್ ಅಂಡ್ ಫಿನಿಶ್ ಇಟ್. ಗಾಳಿಯ ಭರಪೂರ ಲಾಭದ ಮತ್ತೊಂದು ಸಿಕ್ಸರ್. ತನ್ಮೂಲಕವಾಗಿ ಥರ್ಡ್ ಅಂಪೈರ್ ಚೆಕ್ ಎನ್ನುವಂತ ವಿಚಾರಗಳು ಬರ್ತಾ ಇದೆ. ತೃತೀಯ ಅಂಪೈರ್ಗೆ ಎಸ್ ಕ್ಯಾಮರಾದ ಕಣ್ಗಾವಲಿದೆ. ಯಾವುದೇ ಚರ್ಚೆ ಗೊಂದಗಳಿಲ್ಲ. ಓವರ್ ಹೈಟ್ ನ ವಿಚಾರಗಳು ಬರ್ತಾ ಇದೆ. ಅದ್ದೂರಿಯ ಯಶಸ್ಸಿನ ಶಿಸ್ತುಬದ್ಧ ಪಂದ್ಯಕೂಟ. ಎಸ್ ಥರ್ಡ್ ಅಂಪೈರ್ ತೀರ್ಮಾನ ನೋ ಬಾಲ್ ಎನ್ನುವಂತ ವಿಚಾರಗಳು ಬರ್ತಾ ಇದೆ. ಓವರ್ ಹೈಟ್ ಫ್ರೀ ಹಿಟ್ ನ ಚೆಂಡು ಇವಾಗ 5ನೇ ಎಸೆತ ಫ್ರೀ ಹಿಟ್ ನ ಚೆಂಡು ಆಸ್ಟ್ರೇಲಿಯಾಗೆ ಬಿರುಸ್ನ ಹೊಡೆತವನ್ನು ದಾಖಲಿಸಿಕೊಳ್ಳುವಂತ ಪ್ರಯತ್ನ. ಪವರ್ ಪ್ಲೇನ ಪರ್ಫೆಕ್ಟ್ ಹೊಡೆತಗಳು. ಒಂದು ಓಟವನ್ನು ಪೂರೈಸಿಕೊಂಡ್ರು, 2ನೇ ಓಟವನ್ನು ಕೂಡ ಪೂರೈಸಿಕೊಂಡ್ರು. ಅವಳಿ ಓಟದ ಹೆಚ್ಚುವರಿಯ ಮುಖಾಂತರವಾಗಿ ಮೊದಲ ಓವರ್ನ ಚಾಲ್ತಿಯಲ್ಲಿ ತಂಡದ ಒಟ್ಟು ಮೊತ್ತ 20ರ ಮೊತ್ತವನ್ನು ದಾಖಲಿಸಿಕೊಳ್ತದೆ. ಅಬ್ಬರದ ಆರಂಭ. ಆರಂಭಿಕ ಓವರ್ನ ಚಾಲ್ತಿಯ ಕೊನೆಯ 1 ಎಸೆತಗಳು ಬಾಕಿ. ಚರಣ್ ಟು ಆಸ್ಟ್ರೇಲಿಯಾ ಮತ್ತೆ ಬೀಸುವಂತ ಪ್ರಯತ್ನ. ವೈಡ್ ಬಾಲ್ ಎನ್ನುವ ಸೂಚನೆ. ಅತಿರಿಕ್ತ ಓಟ. 63ರ ಗುರಿಯನ್ನು ಬೆನ್ನರ್ತಾ ಇದೆ ಇವಾಗ ಕೋಸ್ಟಲ್ RK ಬಾಯ್ಸ್ನ ತಂಡ. ಮೊದಲೆರಡು ಪಂದ್ಯವನ್ನು ಅಧಿಕಾರಯುತವಾಗಿ ಜಯಿಸಿಕೊಂಡಂತ ಕೋಸ್ಟಲ್ RK ಬಾಯ್ಸ್ ಸತತ 3ನೇ ಗೆಲುವಿಗೆ ಹೊಂಚನ್ನಾಗ್ತಾ ಇದೆ. ಇವಾಗ ಬ್ಲಾಕ್ ಹೋಲ್ ನಡುವೆ ಮೊದಲನೇ ಬ್ರೇಕ್ ಥ್ರೂ. ಆಸ್ಟ್ರೇಲಿಯಾ ಗೋ ಬ್ಯಾಕ್ ಟು ದ ಪೆವಿಲಿಯನ್. ಮೊದಲ ಓವರ್ನಲ್ಲಿ ಸುಂದರತೆ ಇನ್ನಿಂಗ್ಸ್ ಅನ್ನ ಕಟ್ಟಿದ್ರು. ಮೊದಲ ಓವರ್ನ ಮುಕ್ತಾಯಕ್ಕೆ 21ಕ್ಕೆ 1. ಜಯಕ್ಕಾಗಿ 63ರ ಗುರಿಯನ್ನು ಬೆನ್ನಟ್ಟುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಹೊಸ ಮುಖ್ಯ ಆಟಗಾರನ ಎಂಟ್ರಿ. ನೌಶೀರ್ ನಂಬರ್ 3ನೇ ಸ್ಲಾಟ್ನಲ್ಲಿ. ಪಡುಪಣಂಬೂರಿನ ಬಾಕಿಮಾರು ಅಂಕಣದಲ್ಲಿ ಕ್ರಿಕೆಟ್ನ ಕಲರವ, ಕ್ರಿಕೆಟ್ನ ಹಬ್ಬ. ಹಳೆಂಗಡಿ ಬೆಲ್ಟೇರ್ ಅಸೋಸಿಯೇಷನ್ನ ಹೆಮ್ಮೆ ಹುಡುಗರು. ಬಹಳಷ್ಟು ರಾಜ್ಯ ಮಟ್ಟ ಟೆನ್ನಿಸ್ ಬಾಲ್ನಲ್ಲಿ ಪ್ರತಿಷ್ಠಿಸಿದಂಥ ಹೆಮ್ಮೆ ಆಟಗಾರರು ಇವಾಗ ಪಡುಪಣಂಬೂರಿನ ಅಂಕಣದಲ್ಲಿ ಬೀಡುಬಿಟ್ಟಿದ್ದಾರೆ. ಮತ್ತೊಂದು ವಿಚಾರವನ್ನು ಹೇಳಲೇಬೇಕು. KL ರಾಹುಲ್ ಟೆನ್ನಿಸ್ ಬಾಲ್ನಲ್ಲಿ ಪಳಗಿದಂಥ ಕರಾವಳಿಯ ಹೆಮ್ಮೆಯ ಪ್ರತಿಭೆ ಇವಾಗ ಭಾರತೀಯ ರಾಷ್ಟ್ರೀಯ ತಂಡದ ಉಪನಾಯಕನ ಸ್ಥಾನವನ್ನು ಕೂಡ ಪಡ್ಕೊಂಡ್ರು, ನಾಯಕನ ಸ್ಥಾನವನ್ನು ಕೂಡ ಪಡ್ಕೊಂಡ್ರು. ಕೀಪಿಂಗ್ನ ಜವಾಬ್ದಾರಿನ ಹೊಡ್ತಾರೆ. ಆದರೆ 5 ಪಂದ್ಯಗಳ ಟೆಸ್ಟ್ ಸರಣಿ ಇಂಗ್ಲೆಂಡ್ನಲ್ಲಿ ಕೀಪಿಂಗ್ನ ಜವಾಬ್ದಾರಿಯನ್ನು KS ಭರತ್ಗೆ ಬಿಟ್ಕೊಟ್ರು.
ಪ್ರತಿಭೆಗಳು ಬೆಳಕ್ಕೆ ಬರಬೇಕಾದ್ರೆ ಈ ರೀತಿಯ ವೇದಿಕೆ ಅನ್ನೋದು ಯಾವತ್ತೂ ಕೂಡ ಬೇಕೇ ಬೇಕು. ಆ ನಿಟ್ಟಿನಲ್ಲಿ ಟೂರ್ನಮೆಂಟನ್ನು ಆಯೋಜಿಸಿದಂತಹ ಸಂಸ್ಥೆ ಪಡುಪಣಂಬೂರು ಕ್ರಿಕೆಟರ್ಸ್, ಪಡುಪಣಂಬೂರಿನ ತಂಡ. ದ್ವಿತೀಯ ಓವರ್ನ ಜವಾಬ್ದಾರಿ ಇವಾಗ ಸನಾತ್ ಎಸ್ತಗಾರಿಕೆ ವಿಭಾಗದಲ್ಲಿ ತನ್ಮೂಲಕವಾಗಿ ಒಂದು ಓಟವನ್ನು ದಾಖಲಿಸಿಕೊಂಡ್ರು. ಒಂದು ಓಟಗಳ ಮುಖಾಂತರ ನಡೆದ ಒಟ್ಟು ಮತ್ತು 22, 22 ಆನ್ ಬೋರ್ಡ್, 22ಕ್ಕೆ 1. ನೋ ಬಾಲ್ ಎನ್ನುವಂತಹ ಸೂಚನೆಗಳು ಬರ್ತಾ ಇದೆ. 1+1 ಅವಳಿ ಓಟದ ಹೆಚ್ಚುವರಿ. ತಂಡದ ಒಟ್ಟು ಮೊತ್ತ 23. ಒಂದೆಡೆಯಲ್ಲಿ ನೌಶೀರ್, ಮತ್ತೊಂದೆಡೆಯಲ್ಲಿ ರಿಫೈ. ಆ ದ್ವಿಚಕ್ರ ವಾಹನದ ಒಂದು ಕೀ ಸಿಕ್ಕಿದೆ, ಪಲ್ಸರ್ ಗಾಡಿಯ ಕೀ, ಗಮನಿಸ್ಕೊಳ್ಳಿ. ಸನಾತ್ ಎಸ್ತಂತ ಚೆಂಡು, ಫ್ರೀ ಹಿಟ್ ನ ಚೆಂಡು. ತನ್ಮೂಲಕವಾಗಿ ಒಂದು ಓಟದ ಹೆಚ್ಚುವರಿ. ಪಲ್ಸರ್ ಬೈಕ್ನ ಕೀ ಸಿಕ್ಕಿದೆ. ಬಂದು ಕಮೆಂಟ್ರಿ ಬಾಕ್ಸ್ ಹತ್ರ ಬಂದು ಪಡ್ಕೊಳ್ಳಿ. ಅದು ಯಾರ್ದಂತ ಗೊತ್ತಿಲ್ಲ, ಆದರೆ ಬೇಜವಾಬ್ದಾರಿಗಳು ಈ ರೀತಿ ಮಾಡಬಾರ್ದು ಯಾವತ್ತೂ ಕೂಡ. ಮತ್ತೆ ಸನಾತ್, ರಿಫೈಗೆ ಎಸ್ತಂತ ಚೆಂಡು. ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಮ್ಯಾನ್ ಇನ್ ಫಾರ್ಮ್, ಜರ್ಸಿ ನಂಬರ್ 45, ರಿಫೈ ಗೋ ಬ್ಯಾಕ್ ಟು ದ ಪೆವಿಲಿಯನ್. ಶಾಬೀರ್ ಮುಕ್ಕ ನಂಬರ್ 4ನೇ ಕ್ರಮಾಂಕದಲ್ಲಿ. ಲಕ್ಕಿ ಕೂಪನ್ ಡ್ರಾ ಕೂಡ ಇದೆ. ಬರುವಾಗ ಬಸ್ನಲ್ಲಿ ಬಂದಿದ್ರೆ, ಆಟೋದಲ್ಲಿ ಬಂದಿದ್ರೆ, ಅದು ಯಾವುದರಲ್ಲೂ ಕೂಡ ಬಂದಿರಲಿ, ಆದರೆ ಹೋಗುವಾಗ ಒಂದು ತಮ್ಮ ಅದೃಷ್ಟದ ಪರೀಕ್ಷೆಯನ್ನು ಮಾಡ್ಕೊಂಡು ಹೋಗಿ. ವೇದಿಕೆಯ ಬಲಭಾಗದಲ್ಲಿ ಬಹಳಷ್ಟು ಆಕರ್ಷಕ ದ್ವಿಚಕ್ರ ವಾಹನ ಇದೆ, ಲಕ್ಕಿ ಕೂಪನ್ ಇದೆ. ಆಸಕ್ತರು ತಗೊಳ್ಬೋದು. ತಮ್ಮ ಅದೃಷ್ಟದ ಪರೀಕ್ಷೆಯನ್ನು ಮಾಡಿಕೊಳ್ಳಿ. 5 ಟಿಕೆಟ್ ತಗೊಂಡಿದ್ದೀನಿ, 10 ಟಿಕೆಟ್ ತಗೊಂಡಿದ್ದೀನಿ ಅಂತ ಹೇಳ್ತಾರೆ, ಆದರೆ ಇವತ್ತಿನ ದಿನದ ಅದೃಷ್ಟ ಅದು ಯಾವ ರೀತಿ ಅಂತ ಗೊತ್ತಿಲ್ಲಲ್ಲ. ಟಿಕೆಟ್ನ ಬೆಲೆ ಕೇವಲ 100 ರೂಪಾಯಿ. ಮೊದಲ ಓವರ್ನಲ್ಲಿ ಬಿರುಸಿನ ಆರಂಭ. ಇವಾಗ ಸನಾತ್ ಕೊಂಚ ಮಟ್ಟಿಗೆ ಕಡಿವಾಣವನ್ನು ಹಾಕುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. 24 ಆನ್ ಬೋರ್ಡ್. ಶಬೀರ್ಗೆ ತನ್ಮೂಲಕವಾಗಿ ಶಬೀರ್ಗೆ ಜೀವದಾನ. ಗೂಟದ ಹಿಂಭಾಗದಲ್ಲಿ ಚರಣ್ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾನೆ. ಕ್ರಿಕೆಟ್ ನ ಮಟ್ಟಿಗೆ ಒಂದು ಮಾತನ್ನ ಹೇಳ್ತಾರೆ, ಕ್ಯಾಚ್ ಪಕಡು ಮ್ಯಾಚ್ ಪಕಡು. ಯಶಸ್ಸಿನ ಆಟಗಾರರಿಗೆ ಯಾವತ್ತೂ ಕೂಡ 2ನೇ ಹಂತದ ಜೀವದಾನವನ್ನ ಕೊಡ್ಲೇಬಾರದು. ಸ್ಪಷ್ಟ ಉದಾಹರಣೆಗಳು ಕ್ರಿಕೆಟ್ ನ ಮಟ್ಟಿಗೆ ಬಹಳಷ್ಟು ಇದಾವೆ. ಮತ್ತೆ ಸನಾತ್ ರಿವರ್ಸ್ ಮಾಡುವಂತ ಪ್ರಯತ್ನಗಳ ಮಧ್ಯೆ ವೈಡ್ ಬಾಲ್ ಎನ್ನುವಂತ ಸೂಚನೆಗಳು ಬರ್ತಾ ಇದೆ. ಅತಿರಿಕ್ತ ಓಟ. ಟೂರ್ನಮೆಂಟ್ ನ ನಿರ್ಗಮನವನ್ನು ಕಂಡಂತ ನ್ಯಾಶ್ ಚಾಲೆಂಜರ್ಸ್ ಮತ್ತೊಂದೆಡೆಯಲ್ಲಿ ಮೊದಲ ಗೆಲುವನ್ನ ಕಾಣುವಂತ ಇರಾದೆಯಲ್ಲಿ ಟೂಮುಟುಗೋ ಸರ್ 2 ಎಸೆತಗಳು ಬಾಕಿ ಉಳಿತಾ ಇದ್ದಾವೆ. ಸನಾತ್ ಟು ಆಶೀರ್. ರಿವರ್ಸ್ ಮಾಡುವಂತ ಪ್ರಯತ್ನಗಳ ಮಧ್ಯೆ ವೈಡ್ ಬಾಲ್ ಅಗೈನ್. ಓವರ್ ಥ್ರೋ. ತನ್ಮೂಲಕವಾಗಿ ಬೌಂಡ್ರಿ. ಬಾಯ್ಸ್ 1+4 5 ಓಟದ ಹೆಚ್ಚುವರಿಯನ್ನ ಕಂಡುಕೊಳ್ತಾ ಇದೆ. 31-63 ಗುರಿಯನ್ನ ಬೆನ್ನಡ್ತಾ ಇದೆ ಇವಾಗ ಕೋಸ್ಟಲ್ RK ಬಾಯ್ಸ್ ನ ತಂಡ. RK ಬಾಯ್ ಇವರ ಮುಂಚೂಣಿಯಲ್ಲಿ ಕ್ರಿಕೆಟ್ನ ಹಿರಿಯಣ್ಣ ಮೋಸ್ತಾಕ್ ಮುಕ್ಕ ಇವರ ಜೊತೆಯಾಗಿ ಮತ್ತೆ ಬೀಸುವಂತ ಪ್ರಯತ್ನ.
ಪ್ರಯತ್ನಗಳ ಮಧ್ಯೆ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ದ್ವಿತೀಯ ಓವರ್ನ ಚಾಲ್ತಿಯ ಕೊನೆ ಮುಂದೆಸಗಳು ಬಾಕಿ. ಲಾಸ್ಟ್ ಬಾಲ್ ಆಫ್ ದಿ ಸೆಕೆಂಡ್ ಓವರ್. 63 ಗುರಿಯನ್ನ ಬೆನ್ನರ್ತ ಜಯಿಸಿಕೊಂಡ್ರೆ ನಿಸ್ಸಂಶಯವಾಗಿ ಅಗ್ರಸ್ಥಾನಿಯಾಗಿ ಟೇಬಲ್ ಟಾಪರ್ ಆಗ್ತಾರೆ ತಮ್ಮ ಪೂಲ್ನಲ್ಲಿ. ಮತ್ತೆ ಸನಾತ್ ಬ್ಲಾಕ್ ಹೋಲ್ನಲ್ಲಿ ಬಿದ್ದಂತ ಚೆಂಡು ತನ್ಮೂಲಕವಾಗಿ ಸುಂದರ ಕ್ಷೇತ್ರ ರಕ್ಷಣೆ. ಕ್ರೂಷಿಯಲ್ ಬ್ರೇಕ್ ಥ್ರೂ. ಆಶೀರ್ ಗೋ ಬ್ಯಾಕ್ ಟು ದ ಪೆವಿಲಿಯನ್. ಶಬೀರ್ ಇರುವಷ್ಟು ಕಾಲ ಡೇಂಜರಸ್ ಮ್ಯಾನ್. ಜೀವದಾನದ ಲಾಭದ ಆಟ ಅದು ಯಾವ ರೀತಿ ಬಳಸ್ಕೊಳ್ತಾನಂತ ಕಾದ್ ನೋಡಬೇಕಾಗಿದೆ. ಶಬೀರ್ ಮುಕ್ಕ ಬಹಳಷ್ಟು ಯಶಸ್ಸಿನ ಪಂದ್ಯಕೂಟ. ಅದರ ಜೊತೆಯಾಗಿ ಮತ್ತೊಂದು ವಿಚಾರ ಇದೆ. ಮುಂದಿನ ಶನಿವಾರ ಭಾನುವಾರ ಅರ್ಥಾತ್ ಫೆಬ್ರವರಿ 3-4ನೇ ತಾರೀಕಿನಂದು ಫ್ರಾನ್ಸ್ ಪಡುಪಡಂಬೂರು ಹಾಗೇನೆ ಮುಲ್ಕಿ ಅರಮನೆ ವೆಲ್ಫೇರ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಇವರ ಜೊತೆಗಾರಿಕೆಯಲ್ಲಿ ಬಹಳಷ್ಟು ಅದ್ದೂರಿಯ ಪಂದ್ಯಕೂಟ ಇದೇ ಅಂಕಣದಲ್ಲಿ ಸಾಗಲಿಕ್ಕಿದೆ. 3ನೇ ತಾರೀಕಿನಂದು ಓಪನ್ ಟು ಆಲ್. ಭಾರತ ದೇಶದ ಯಾವುದೇ ಪ್ರಜೆಗಳು ಕೂಡ ಈ ಒಂದು ಟೂರ್ನಮೆಂಟ್ನಲ್ಲಿ ಆ ದಿನ ಆಡಬಹುದು. ಒಂದು ತಂಡ ಫೈನಲ್ ಎಂಟ್ರಿನ ಪಡ್ಕೊಳ್ತಾರೆ. ಮರುದಿನ ಹಳೆಂಗಡಿ ಬೆಲ್ಟೇರ್ ಅಸೋಸಿಯೇಷನ್ ಆಟಗಾರರಿಗೆ ಅವಕಾಶ. ಟೂರ್ನಮೆಂಟ್ ಅನ್ನ ಆಯೋಜಿಸ್ತಾ ಇದೆ ಫ್ರಾನ್ಸ್ ಪಡುಪಣಂಬೂರು ಮುಲ್ಕಿ ಅರಮನೆ ವೆಲ್ಫೇರ್ ಅಂಡ್ ಚಾರಿಟೇಬಲ್ ಟ್ರಸ್ಟ್. ಫೆಬ್ರವರಿ 3-4 10-11ನೇ ತಾರೀಕಿನಂದು ದುರ್ಗಾ ಫ್ರಾನ್ಸ್ ಮುಕ್ಕ ಆಶ್ರಯದಲ್ಲಿ ಮುಕ್ಕದ ಪರಿಸರದಲ್ಲಿ ಹಳೆಂಗಡಿ ಬೆಲ್ಟೇರ್ ಅಸೋಸಿಯೇಷನ್ನ ಪಂದ್ಯಕೂಟಗಳು ಕೂಡ ಸಾಗಲಿಕ್ಕಿದೆ. 18ನೇ ತಾರೀಕಿನಂದು ನಂದಿನಿ ಕ್ರಿಕೆಟ್ ಸಾರಂದ ಆಶ್ರಯದಲ್ಲಿ ಇದೇ ಅಂಕಣದಲ್ಲಿ. ತನ್ಮೂಲಕವಾಗಿ ಶಬೀರ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ನ ಪರ್ಫೆಕ್ಟ್ ಶಾಟ್. ಬ್ಯಾಕ್ ಫುಟ್ ನಲ್ಲಿ ಸುಂದರತೆ ಹೊಡೆತವನ್ನು ದಾಖಲಿಸಿಕೊಂಡ್ರು ಆಫ್ ಸೈಡ್ ಕಡೆ. ಜವಾಬ್ದಾರಿಯನ್ನ ಹೊತ್ತಂತ ಆಟ. ತಂಡದ ಒಟ್ಟು ಮೊತ್ತ ಇವಾಗ 35 ಓಟವನ್ನು ದಾಖಲಿಸ್ತಾ ಇದೆ. ರಕ್ಷಣ್ 3ನೇ ಓವರ್ನ ಚಾಲ್ತಿಯ 2ನೇ ಸ್ಥಾ ಬೀಸುವಂತ ಪ್ರಯತ್ನ. ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ತಂಡದ ಒಟ್ಟು ಮೊತ್ತ 35. ಸ್ಕೋರರ್ ಆಗಿ ಹೇಮಂತ್ ಕಂಪ್ಯೂಟರ್ ಮೈಂಡೆಡ್ ಸ್ಕೋರರ್. ಬಿರುಸಿನ ಹೊಡೆತವನ್ನು ದಾಖಲಿಸಿಕೊಳ್ಳುವಂತ ಪ್ರಯತ್ನಗಳ ಮಧ್ಯೆ ಸೀಮಾ ರೇಖೆ ಹೊರಭಾಗದಲ್ಲಿ ಸಿಕ್ಸರ್. ಗೆಲುವಿನ ಹಾದಿಯನ್ನ ಸರಳಗೊಳಿಸುವಂತ ಎಲ್ಲ ವಿಚಾರಗಳು ದಟ್ಟ ಆಗ್ತಾ ಇದೆ. ಕೈ ಚೆಲ್ಲಿದಂತ ಕ್ಯಾಚ್ ಇವಾಗ ಬೈಲಂಗಳಿಗೆ ಮುಳುವಾಗ್ತಾ ಇದೆ. ಶಬೀರ್ ಜೀವದಾನದ ಲಾಭದ ಆಟವನ್ನು ಪಡ್ಕೊಳ್ತಾ ಇದ್ದಾನೆ. ಮತ್ತೆ ಶಬೀರ್ ಗೆಸ್ತಂತ ಚೆಂಡು ಪಾಯಿಂಟ್ ಕಡೆ ದಬ್ಬಿ ಆಡುವಂತ ಪ್ರಯತ್ನ. ಒಂದು ಓಟವನ್ನು ಪೂರೈಸಿಕೊಂಡ್ರು. 2ನೇ ಮಡಕೆ ಪ್ರಯತ್ನಗಳ ಮಧ್ಯೆ ಪೂರೈಕೆಗಳ ಮಧ್ಯೆ ಯಶಸ್ಸು. ಕೋಸ್ಟಲ್ ಆರ್ಕೆ ಬಾಯ್ಸ್ ನ ತಂಡ ಪಂದ್ಯದ ಮೇಲೆ ಬಿಗಿ ಹಿಡಿತವನ್ನ ಸಾಧಿಸಿಕೊಳ್ತಾ ಇದೆ. ನಿಸ್ಸಂಶಯವಾಗಿ ಚಾಲಕನ ಸ್ಥಾನದಲ್ಲಿ ಡ್ರೈವಿಂಗ್ ಸೀಟ್ ಸತತ 3ನೇ ಗೆಲುವನ್ನ ಕಾಣುವಂತ ಎಲ್ಲ ವಿಚಾರಗಳು ಕೊಂಚ ಮಟ್ಟಿಗೆ ದಟ್ಟಾಗ್ತಾ ಇದೆ. ಅದರ ಕ್ರಿಕೆಟ್ ಅನ್ನೋದು ಅದೃಷ್ಟ ಪವಾಡ ತಿರುವನ್ನ ಪಡ್ಕೊಳ್ಳಬಲ್ಲ ಅಂತ ಆಟ. 1 more to go. ರಕ್ಷಣ್ ಮತ್ತೆ ಬೀಸುವಂತ ಪ್ರಯತ್ನಗಳ ಮಧ್ಯೆ ಒಂದು ಓಟವನ್ನು ಪೂರೈಸಿಕೊಂಡ್ರು. ಒಂದು ಓಟದ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 3 ಓವರ್ನ ಮುಕ್ತಾಯಕ್ಕೆ 45. ಹದಿನೆಂಟಕ್ಕೆ 18 ಅಫಿಷಿಯಲ್ ಬ್ರೇಕ್. ಗಮನಿಸ್ಕೊಳ್ಳಿ. 14:34 ಟೈಮರ್ ಆನ್ ಇದೆ. ಟಾಸ್ ಅನ್ನ ಜಯಿಸಿಕೊಂಡಂತ ರಾಕರ್ಸ್ ಪೂಜಾ ರಾಕರ್ಸ್ ಎಲೆಕ್ಟೆಡ್ ಟು ಬಾಲ್ ಫಸ್ಟ್. ಜಯಿಸಲೇಬೇಕಾದಂತ ಅನಿವಾರ್ಯತೆ ಪೂಜಾ ರಾಕರ್ಸ್ಗೆ. ಜಯಿಸ್ಕೊಂಡ್ರೆ ಮುಂದಿನ ಹಂತದ ತೇರ್ಗಡೆನ ಪಡ್ಕೊಳ್ತಾರೆ. ಆ ಲೆಕ್ಕಾಚಾರಗಳು ತಪ್ಪಿದ್ರೆ ಸಂತಗಟ್ಟೆ ಗ್ಲಾಡಿಯೇಟರ್ಸ್ ಈ ಒಂದು ಪಂದ್ಯವನ್ನು ವೀಕ್ಷಿಸ್ತದೆ.
ಸತತ 3ನೇ ಜಯವನ್ನು ದಾಖಲಿಸಿಕೊಂಡು ಅಗ್ರಸ್ಥಾನಿ ಆಗುವಂತ ಗುರಿ ಇವಾಗ ಮಿತ್ರಭಟ್ನ ಫ್ರೆಂಡ್ ಸರ್ಕಲ್ನ ತಂಡಕ್ಕೆ. ನಿನ್ನೆ ದಿನ 2 ಪಂದ್ಯವನ್ನು ಜಯಿಸಿಕೊಂಡು ಈಗಾಗಲೇ ಕ್ವಾಲಿಫೈಯರ್ ಹಂತದ ತಲುಪದಂತ ತಂಡ. ಆ ಬಳಿಕದ ಮತ್ತೊಂದು ಪ್ರಾಮುಖ್ಯತೆಯ ಪಂದ್ಯ ಸಾಗ್ತದೆ. ಪಡುಪಣಮೂರು ಪ್ಯಾಂಥರ್ಸ್ನ ತಂಡ NCA ನಾಂದಿನಿಯರನ್ನು ಎದುರಿಸುತ್ತದೆ. ಆ ಒಂದು ಪಂದ್ಯವನ್ನು ಜಯಿಸಿಕೊಳ್ಳುವಂತ ತಂಡ ಮುಂದಿನ ಹಂತದ ತೇರ್ಗಡೆಯನ್ನು ಪಡ್ಕೊಳ್ತಾರೆ. ಟೇಬಲ್ನ 2ನೇ ಸ್ಥಾನಿಯಾಗಿ 18ಕ್ಕೆ 18 ಸನತ್ ಎಸ್ತಗಾರಿಕೆ ವಿಭಾಗದಲ್ಲಿ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಬೀಸುವಂತ ಪ್ರಯತ್ನಗಳ ಮಧ್ಯೆ ಒಂದು ಓಟವನ್ನು ದಾಖಲಿಸಿಕೊಂಡ್ರು. 17ಕ್ಕೆ 17 17 balls 17 more run to win this match. PCL ಟ್ರೋಫಿ ಬಡ ವಿದ್ಯಾರ್ಥಿಗಳ ವಿದ್ಯಾನಿಧಿಯ ಸಹಾಯಾರ್ಥವಾಗಿ ಸಾಕಿರ್ತಕ್ಕಂಥ 8 ತಂಡಗಳ ಲೀಗ್ ಮಾದರಿಯ ಪಂದ್ಯಕೂಟ ಸಂಸ್ಥೆಯ ಬೇರುಸಿನ ಪರ್ಫೆಕ್ಟ್ ಶಾಟ್. ಟೆನ್ನಿಸ್ ಬಾಲ್ ಕ್ರಿಕೆಟ್ನ ಸರ್ವಾಂಗೀಣ ಆಟದ ಪ್ರದರ್ಶನವನ್ನು ತೋರ್ಪಡಿಸ್ತಾ ಇದ್ದಾನೆ ಶಬೀರ್ ಮುಕ್ಕ, ಜರ್ಸಿ ನಂಬರ್ 7 ರೆಡ್ ಕ್ಯಾಪ್. ನಿಸ್ಸಂಶಯವಾಗಿ ಸತತ 3ನೇ ಜಯದ ಲಗ್ಗೆಯನ್ನಿರ್ತಾ ಇದೆ. ಇವಾಗ ರಿವರ್ಸ್ ಮಾಡುವಂತ ಪ್ರಯತ್ನಗಳ ಮಧ್ಯೆ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಟಾಸ್ ಅನ್ನ ಜಯಿಸಿಕೊಂಡಂತ ಪೂಜಾ ರಾಕರ್ಸ್ ಎಲೆಕ್ಟೆಡ್ ಟು ಬಾಲ್ ಫಸ್ಟ್. ಟೀಮ್ ಮೀಟಿಂಗ್ ಇವಾಗಲೇ ಮಾಡ್ಕೊಳ್ಳಿ. ಸನತ್ ಟು ಶಬೀರ್, ಮತ್ತೆ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಸಸಿತ್ಲು ಪರಿಸರದ ಹುಡುಗ ಸನತ್, ಅಂಕಿಅಂಶ ಪಟ್ಟಿಯಲ್ಲಿ ಡಾಟ್ ಬಾಲ್. ತಂಡದ ಒಟ್ಟು ಮೊತ್ತ 52. ಜಯಕ್ಕಾಗಿ 11 ಓಟಗಳು ಬೇಕಾಗಿದೆ. 11 more run to win this match. ಸುದೀರ್ಘ ಇತಿಹಾಸವನ್ನು ಹೊಂದಿರತಕ್ಕಂಥ ಐತಿಹಾಸಿಕ ಪಡುಪಣಮೂರಿನ ಬಾಕಿಮಾರು ಅಂಕಣದಲ್ಲಿ ಕ್ರಿಕೆಟ್ನ ಹಬ್ಬ, ಕ್ರಿಕೆಟ್ನ ಕಲರವ, ಕ್ರಿಕೆಟ್ನ ಜಾತ್ರೆ ಕರಾವಳಿಯ ಉದ್ದಗಲಕ್ಕಲ್ಲಿ ಸಾಗ್ತಾ ಇದೆ. ನೋ ಬಾಲ್ ಎನ್ನುವಂತ ಸೂಚನೆ. ಫೀಲ್ಡ್ ರಿಸ್ಟ್ರಿಕ್ಷನ್ಗಳು. ಫ್ರೀ ಹಿಟ್ನ ಅವಕಾಶ ಇದೆ. ಇವಾಗ ಶಬೀರ್ಗೆ ಫ್ರೀ ಹಿಟ್ನ ಅವಕಾಶ. ಜೀವದಾನದ ಲಾಭದ ಆಟವನ್ನು ಭರಪೂರವಾಗಿ ಪಡ್ಕೊಂಡ್ರು ಶಬೀರ್. ಸನತ್ ಟು ಶಬೀರ್ ಮುಕ್ಕ, ನೆಟ್ಟ ನೇರ ಹೊಡೆತವನ್ನು ದಾಖಲಿಸಿಕೊಳ್ಳುವಂತ ಪ್ರಯತ್ನ. ಫ್ರೀ ಹಿಟ್ನ ಚೆಂಡು, ಒಂದೋಟವನ್ನು ಪೂರೈಸಿಕೊಂಡ್ರು. ನಡುವೆ ಅವಳಿ ಓಟಗಳ ಪ್ರಯತ್ನಗಳ ಮಧ್ಯೆ ರನ್ಔಟ್. ಒಂದೋಟದ ಹೆಚ್ಚುವರಿಯ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 54. ಜಯಕ್ಕಾಗಿ 9 ಓಟಗಳು ಬೇಕಾಗಿದೆ. ಹೊಸ ಮುಖಿ ಆಟಗಾರನ ಎಂಟ್ರಿ. ಇವಾಗ ಅಮನ್ನ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ ಕೋಸ್ಟಲ್ RK ಬಾಯ್ಸ್. RK ಬಾಯ್ ಈ ಒಂದು ಪಂದ್ಯಾಟದ ವೀಕ್ಷಣೆ ನೇರವಾಗಿ ನೋಡ್ತಾ ಇದ್ದಾರೆ. ಇವಾಗ ದೇಶ ವಿದೇಶಗಳಲ್ಲಿ ಪಂದ್ಯಕೂಟದ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ತನ್ಮೂಲಕವಾಗಿ ಶಬೀರ್ ದಾಂಡಿನ ಮುಖಾಂತರವಾಗಿ 6. ಓಟವನ್ನು ದಾಖಲಿಸ್ತಾ ಇದೆ. ಇವಾಗ ಜಯಕ್ಕಾಗಿ 3 ಓಟಗಳು ಬೇಕಾಗಿದೆ. M9 ಸ್ಪೋರ್ಟ್ಸ್ ಮೀಡಿಯಾ ಕರಾವಳಿ ಕರ್ನಾಟಕದಾದ್ಯಂತ ಬಹಳಷ್ಟು ಯಶಸ್ಸಿನ ನೇರ ಪ್ರಸಾರವನ್ನು ಮಾಡ್ತಿರ್ತಕ್ಕಂಥ ಸಂಸ್ಥೆ M9 ಸ್ಪೋರ್ಟ್ಸ್ ಮೀಡಿಯಾ ಯೂಟ್ಯೂಬ್ ಲೈವ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಅಂಕಣದಲ್ಲಿ ಆಡುವಂತ ಆಟಗಾರರು 11 ಇರ್ಬೋದು, ಆದ್ರೆ ನೋಡುವಂತ ಕಣ್ಣುಗಳು ಹಲವಾರು ಇದಾವೆ. ಯಾಕಂತಂದ್ರೆ ಲೀಗ್ ಮಾದರಿಯ ಪಂದ್ಯಗಳು ಅಲ್ಲಲ್ಲಿ ಇನ್ನಷ್ಟು ಬಹಳಷ್ಟು ಸಾಗಬೇಕಾಗಿದೆ.
ಕೆಲವೇ ದಿನಗಳಲ್ಲಿ IPLನ ಕ್ಷಣಗಣನೆ. ಬಿರುಸಿನ ಹೊಡೆತವನ್ನು ದಾಖಲಿಸಿಕೊಳ್ಳುವಂತಹ ಪ್ರಯತ್ನ, ತನ್ಮೂಲಕವಾಗಿ 1 ಓಟವನ್ನು ದಾಖಲಿಸಿಕೊಂಡ್ರು. ಜಯಕ್ಕಾಗಿ 2 ಓಟ. ಸತತ 3ನೇ ಜಯದತ್ತ ದಾಪುಗಾಲನ್ನು ನೀಡ್ತಾ ಇದೆ ಕೋಸ್ಟಲ್ RK ಬಾಯ್ಸ್. ಶಬೀರ್ ಗೆಸ್ತಂತ ಚೆಂಡು, ನಡು ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಗೆಲುವಿನ ಔಪಚಾರಿಕತೆಯನ್ನು ಮಾತ್ರ ಪೂರೈಸುವಂತ ಇರಾದೆ. ಕೈ ಚೆಲ್ಲಿದಂತ ಕ್ಯಾಚ್ ಇವಾಗ ದುಬಾರಿ ಆಗ್ತಾ ಇದೆ. ಶಬೀರ್ ಬಿರುಸಿನ ಇನ್ನಿಂಗ್ಸ್ ಅನ್ನ ಕಟ್ಟಿದ್ರು, ತನ್ಮೂಲಕವಾಗಿ ವಿನ್ನಿಂಗ್ ಶಾಟ್. ಸತತ 3 ಪಂದ್ಯವನ್ನ ಜಯಿಸಿಕೊಂಡು ಅಗ್ರಸ್ಥಾನಿಯಾಗಿ ಕ್ವಾಲಿಫೈಯರ್ 1ರ ಎಂಟ್ರಿಯನ್ನ ಪಡ್ಕೊಂಡಂತ ಮೊಟ್ಟ ಮೊದಲ ತಂಡ ಕೋಸ್ಟಲ್ RK ಬಾಯ್ಸ್ನ ತಂಡ. ವಿಜಯ್ ತಂಡಕ್ಕೆ ಅಭಿನಂದನೆಗಳು. ಸೋಲು ಗೆಲುವು ಅನ್ನೋದು ಯಾವತ್ತು ಕೂಡ ಇದ್ದದೆ. ಸೋಲೆ ಗೆಲುವಿನ ಸೋಪಾನ್ ಅನ್ನೋದನ್ನ ಯಾವತ್ತು ಕೂಡ ಮರಿಬಾರದು. ದಿನಗಳ ಮುಂದಿನ ಪಂದ್ಯ ಮಸ್ಟ್ ವಿನ್ ಮ್ಯಾಚ್ ನ ಪಂದ್ಯಗಳು. 2 ಪಂದ್ಯಗಳು